ಮತ್ತೆ ಸುದ್ದಿಯೊಂದಿಗೆ ಚರ್ಚೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದು ಇನ್ಕ್ರೀಸಿಂಗ್ಲಿ ಮೇಡಮ್ ಈಗಿನ ಕಾಲದಲ್ಲಿ ಈಗ ಈಗ ಹೆಚ್ಚಿನ ಪೇರೆಂಟ್ಸ್ಗೆ ಒಂದೇ ಮಗು ಇರೋದು. ಸೊ ಎಲ್ಲರೂ ನೀವು ಕೇಳಿದರೆ ತಮ್ಮ ಹುಡುಗ ತುಂಬ ಸ್ಮಾರ್ಟ್, ನನ್ನ ಹುಡುಗ ಎಲ್ಲದರಲ್ಲೂ ಹುಷಾರಿದ್ದಾನೆ ಅಂತ. ಸೊ ಸ್ಮಾರ್ಟ್ ಶಾಲೆಯಲ್ಲಿಯೇ ಅಲ್ಲ, ಅದು ಕಡೆಗೆ ಅದು ಜೀವನದಲ್ಲಿ ಸ್ಮಾರ್ಟ್ ಇರಬೇಕು ಅಂತ ಒಂದು ಸಿಟಿಸನನ್ನು ನಾವು ಡೆವಲಪ್ ಮಾಡಬೇಕು ಮನೆಯಲ್ಲಿ. ಒಂದು ಮಗು ಹೇಳಿದ್ರೆ ಏನಂತ, ನಿಮ್ಮ ಮಗು ಅಂತಾನೆ ಹೌದು, ಈ ನಮ್ಮ ಮಗು ದೊಡ್ಡದಾಗ್ತದೆ, ಆದರೆ ದೊಡ್ಡದಾಗಿ ಏನಾಗ್ತಾನೆ ಅವನು ಈ ಸಮಾಜಕ್ಕೆ ಒಂದು ಗಿಫ್ಟಿನಾಗೆ ಇರಬೇಕು. ಇದು ಅದಿಲ್ಲ, ಸಂಸ್ಕಾರ ಕೊಡೋದೇ ಇಲ್ಲ, ಖಾಲಿ ಮೆಟೀರಿಯಲಿಸ್ಟಿಕ್. ಬೇಕಿದ್ದದೆಲ್ಲ ಕೇಳಿದ್ದೆಲ್ಲ ಕೊಡೋದು, ಅದರ ಬೆಲೆ ಅವನಿಗೆ ಗೊತ್ತಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ನನ್ನ ಫ್ರೆಂಡ್ ಹತ್ರ ಉಂಟು, ನನಗೆ ಬೇಕು, ಇಂಥ ಒಂದು ಇದರಲ್ಲಿ ಹಾಕುವಾಗ ಅವರಿಗೆ ತಿಳುವಳಿಕೆ ಕೊಡೋದು ತಂದೆ ತಾಯಿದ್ದು ಕರ್ತವ್ಯ. ಅದು ಅಂದರೆ ಯಾಕೆ ಮಗು ಅದು ನೀನು ಕೇಳ್ತೀಯಾ, ಅವನತ್ರ ಇದ್ರೆ ಅದು ಯಾಕೆ ಅವನಿಗೆ ಸಹ ಅಂಥದ್ದು ಒಂದು ಹೇಳಬೇಕು. ಯಾವ್ದು ಬೇಕು ಅವನಿಗೆ ಕೊಡಬೇಕು, ಕೊಡಬಾರ್ದಂತ ಇಲ್ಲ. ಆದರೆ ಅದರ ಬೆಲೆನ ಆ ಒಂದು ವಸ್ತುವಿಗೆ ತಂದೆ ಎಷ್ಟು ಕಷ್ಟದಿಂದ ಅದನ್ನು ಆ ಹಣವನ್ನು ತಂದಿದ್ದಾನೆ ಅದರ ಸ್ವಲ್ಪ ತಿಳುವಳಿಕೆ ಕೊಡಿ. ಕೇಳುದಿಲ್ಲ, ನಾವೆಲ್ಲ ಸಣ್ಣದಿರುವಾಗ ನಮಗೆ ಬೇಕು, ಆದರೆ ನಮಗೆ ಗೊತ್ತು ಮನೆಯಲ್ಲಿ ಏನಿಲ್ಲ ಅಂತ ನಾವು ಕೇಳೋದೇ ಇಲ್ಲ. ಈ ಇಂಥದ್ದು ಒಂದು ತಿಳುವಳಿಕೆ ಕೊಡಿ. ಇದು ಹಾಗೆಲ್ಲ ನಮಗೆ ಒಂದು ಸುಳ್ಳು, ಇದು ಎಂಥದ್ದು ಹಿಪೋಕ್ರಸಿ ಎಲ್ಲ ನಮ್ಮ ಹತ್ರ ಉಂಟು, ನಾವು ಹಣವಂತರಲ್ಲ, ಗುಣವಂತರು ಬೇಕು. ಹಣ ಸಹ ಬೇಕು, ಆದರೆ ಗುಣವಂತರೇ ಇಲ್ಲ. ನಾವು ಗುಣವಂತರಾದರೆ ನಮ್ಮ ಮಕ್ಕಳನ್ನೇ ಗುಣವಂತರಾಗಿ ಮಾಡ್ಬೋದು. ಅದರಲ್ಲಿ ಎಬರೇಷನ್ ಇರ್ಬೋದು, ಕೆಲವು ಕೇಳುವುದಿಲ್ಲ. ಅದು ಒಂದು ಸೊಸೈಟಿಯಲ್ಲಿ ತರತರದ್ದು ಮಕ್ಕಳು ಇರ್ತಾರೆ, ಮನುಷ್ಯರು ಸಹ ತರತರದ್ದು ಇರ್ತಾರೆ. ಆದರೆ ಯಾವ ಮನುಷ್ಯ ಸ್ವಲ್ಪ ಜಾಸ್ತಿ ಆಗ್ತಾನೆ ಆ ಸೊಸೈಟಿಗೆ ಅವನು ಸರಿಯಲ್ಲ, ಭಾರ ಆಗ್ತಾನೆ, ಅವನನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ. ಅಂಥದ್ದು ಲಾ ಎಲ್ಲ ಉಂಟು. ಲಾ ಇದರಲ್ಲಿ ಸಂವಿಧಾನ ಕೊಟ್ಟಿದೆ, ಇಂಪ್ಲಿಮೆಂಟ್ ಮಾಡುವವರು ಇಲ್ಲ. ಈಗ ಮೇಡಮ್, ಈಗ ಹೆಚ್ಚಿನವರು ಹೇಳ್ತಾ ಇದ್ದಾರೆ, ನಾವು ಈಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಈಗ ಸೆಕ್ಷನ್ CRPC 154 ಪ್ರಕಾರ ಕಂಪ್ಲೇಂಟ್ ಕೊಟ್ಟ ನಂತರ ಇನ್ವೆಸ್ಟಿಗೇಷನ್ ನಂತರ FIR ರಿಜಿಸ್ಟರ್ ಆಗಬೇಕಂತ ನಿಯಮ ಕೂಡ ಇದೆ. ಆದರೆ ಈಗ ಏನಾಗ್ತದೆ, ಪೊಲೀಸ್ನವರು ಕೂಡ ಈಗಿನ ಆಕ್ಟಿವಿಸ್ಟ್ಗಳೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ದ್ಯಾಟ್ ಶುಡ್ ಬಿ ಅಮೆಂಡೆಡ್ ಅಂತ. ಅಂದರೆ ಈಗ ವೈ ನಾಟ್ ನಮ್ಮ ಈ FIRಗಳನ್ನು ಥ್ರೂ ಇಮೇಲ್ ಮುಖಾಂತರ ಅಥವಾ ಥ್ರೂ SMS ಮುಖಾಂತರ ಯಾಕೆ ರಿಜಿಸ್ಟರ್ ಮಾಡಬಾರ್ದು ಎಂಬ ಮಾತು ಕೇಳಿ ಬರ್ತಾ ಇದೆ. ಸೊ ತಾವು ಹೇಳ್ತೀರಿ ಇದಕ್ಕೆ? ನಾನು ಹೇಳುವುದಾದ್ರೆ, ಹೌದು, ಎಂಥರ ಎಂಪತಿ ಉಂಟಲ್ಲ, ಇದು ಸ್ವಲ್ಪ ಕಡಿಮೆ ಉಂಟು ಪೊಲೀಸ್ ಸ್ಟೇಷನ್ಗೆ ಹೋದರೆ. ಹುಡುಗಿಯರು ಹೋದ್ರೆ ಅಂತೂ ಆ ದೃಷ್ಟಿಯೇ ಬೇರೆ. ಆದರೆ ಇಮೇಲಲ್ಲೆಲ್ಲ ಆಗುವಂಥದ್ದು ಅಲ್ಲ ಇದು. ನಾವು ಹೋಗಿ ಅವರಿಗೆ ತಿಳಿಸ್ಬೇಕು ಏನಾಗಿದೆ ಅಂತ ಹೇಳಿ. ಆದರೆ ಅದೇ ಪೊಲೀಸ್ ಆಫೀಸರಿಗೂ ಟ್ರೈನಿಂಗ್ ತುಂಬ, ಜೆಂಡರ್ ಸೆನ್ಸಿಟೈಸೇಷನ್ ಬೇಕು. ಹೌದು, ಅವನಿಗೆ ಸೆನ್ಸಿಟೈಸೇಷನ್ ಎಲ್ಲ ವಿಷಯದಲ್ಲಿ. ಯಾರು ಒಂದು ಇವನ್ ಬರ್ತಾನಲ್ಲ, ಯಾರು ಒಂದು ಕಂಪ್ಲೇಂಟ್ ಇಟ್ಕೊಂಡು ಬರ್ತಾನೆ, ಹುಡುಗಿ ಆಗಲಿ ಹುಡುಗಿ, ಒಂದು ಕೇಳುವ ಒಂದು ನ್ಯಾಕ್, ಅದರಲ್ಲಿ ಸತ್ಯ ತೆಗೊಳ್ಳುವ ನ್ಯಾಕ್. ಅವನಿಗೆ ಸತ್ಯ ಅಂತ ಕಂಡಿದ್ರೆ ಅವನೊಂದು FIR ರಿಜಿಸ್ಟರ್ ಮಾಡ್ತಾನೆ. ಇದು ಏನಿಲ್ಲ, ಹಣ ಕೊಟ್ರೆ FIR, ಹಣ ಕೊಟ್ರೆ ಬಾಡುದು ಸಹ ಇಲ್ಲ. ಎರಡು ಥರದ್ದು ಉಂಟು. ಇದು ನಮ್ಮ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರದಲ್ಲಿ ಎಲ್ಲ ನಾವು ಇದ್ದೇವೆ. ಈಗ ನೋಡಿ, ಸರಿಯಾಗಿ ನೋಡಿದ್ರೆ ಭ್ರಷ್ಟಾಚಾರ ಎಂಬುದು ನಮ್ಮ ರಕ್ತದಲ್ಲಿದೆ ಅಂತ ಕಾಣ್ತದೆ. ಯಾಕೆ ಹೇಳಿದ್ರೆ, ನಾವು ಸಣ್ಣದಿರುವಾಗಲೇ ನಮಗೆ ಒಂದು ಗರ್ಭಿಣಿ ಅದು ಹೆಂಗಸು, ಅವಳಿಗೆ ಒಂದು ಬುಕ್ಕಿಂಗ್ ಹಾಸ್ಪಿಟಲಲ್ಲಿ ಹಣ ಕೊಡಬೇಕು. ಆಮೇಲೆ ಸ್ಕೂಲಿಗೆ ಮಗು ಹೋಗುವಾಗ ಅದಕ್ಕೂ ಹಣ ಕೊಡಬೇಕು. ಆಮೇಲೆ ಒಂದು ಜಾಬ್ ತಗೊಳ್ಳಿಗೆ ಅದಕ್ಕೂ ಹಣ ಕೊಡು, ಕಾಲೇಜಿಗೆ ಎಲ್ಲ ಕಡೆಯಲ್ಲಿ ನಾವು ಕೊಡುವುದು. ಮತ್ತೆ ಅವರನ್ನು ಭ್ರಷ್ಟಾಚಾರಿ ಅಂತ ಕರೆಯೋದು. ಕೊಡುವವನು ಮತ್ತು ತೆಗೆದುಕೊಳ್ಳುವವನು ಇಬ್ಬರು ತಪ್ಪಿಸ್ತಾರೆ. ಆದರೆ ನಾವು ಒಂದು ಭ್ರಷ್ಟಾಚಾರದಲ್ಲಿ ಅಣ್ಣಾ ಹಜಾರೆ ಅಂತವರ ಒಂದು ಜೆಂಡಾ ಹಿಡಿದ್ರೆ ನಾವು ಅವರ ಹಿಂದೆ ಹೋಗ್ತೇವೆ. ಆದರೆ ನೀವು ಹೇಳಿ, ನೀವು ಯಾರು ಇದರಲ್ಲಿ ಹಣ ಕೊಡಲೇ ಇಲ್ಲ ಅಂತ ಹೇಳಿದ್ರೆ ಯಾರು ಯಾರು ಕೈ ಎತ್ತಿದ್ದಿಲ್ಲ. ನೋಡಿ, ಸರಿಯಾಗಿ ಒಂದು ಆಲೋಚನೆ ಮಾಡೋದು. ನಾನು ಖಾಲಿ ಒಂದು ಡ್ರೀಮ್. ಒಂದು ದಿನ ನಾವೆಲ್ಲ ಒಂದು ಭಾಷೆ ತಗೊಳ್ತೇವೆ, ಓದ್ತಿಕೊಂಡು ನಾವು ಹೇಳ್ತೇವೆ ನಾಳೆಯಿಂದ ನಾವು ಹಣ ಯಾರಿಗೂ ಕೊಡುವುದೇ ಇಲ್ಲ. ಭ್ರಷ್ಟಾಚಾರ ಮುಗೀತಲ್ಲ. ಅವನು ಎಷ್ಟು ದಿನ ಕಾದು ಕುಳಿತುಕೊಳ್ಬೋದು. ಈಗ ಒಬ್ಬನದ್ದು ಸಿಗ್ನೇಚರ್ ಬೇಕು ಅಂತ ಹೇಳಿಸಿ ಅವನು ಕಾಯ್ತಾನೆ, 100 ದಿನ ಕಾಯ್ತಾನೆ, 100 ಮಂದಿ ಬರೋದೇ ಇಲ್ಲ. ಆದರೆ ಅವನು ಏನು ಮಾಡ್ತಾನೆ, ಆ 100 ಮಂದಿ ನಾವು ಸುಮ್ಮನೆ ಕೈ ಕಾಲು ಇಲ್ವಾ, ನಮಗೆ ತಲೆ ಇಲ್ವಾ,
ಅವನು 100 ದಿನ ನಾವು ಅವನನ್ನು ಕಾಯಿಸಿ ಅವನಿಗೆ ಏನು ಮಾಡಬೇಕು ಅಂತ ನಾವು ಪ್ರಜೆಗಳು ಆಲೋಚನೆ ಮಾಡಬೇಕು. ಹಾಗೆ ಭ್ರಷ್ಟಾಚಾರವನ್ನು ಅಲ್ಲಿಗೆ ನಿರ್ಮೂಲನ ಮಾಡ್ಬೋದು ನಮಗೆ ಮನಸ್ಸಿದ್ದಾರೆ. ನಾವು ಒಬ್ಬರೇ ಮಾಡಿದರೆ ಆಗುದಿಲ್ಲ, ಎಲ್ಲರೂ ಸೇರಿ. ಅದಕ್ಕೆ ಏನು ಹೇಳಿದ್ರೆ ಯೂನಿಟಿ ನಮ್ಮದು ಅದು ಭಾರಿ ಕಡಿಮೆ ಆಗ್ತಾ ಉಂಟು. ನನ್ನದು ಕೆಲಸ ಮೊದಲಾಗಬೇಕು, ಉಳಿದವರದು ಏನಾಗಲಿ ನಮಗೆ ಬೆಳೆ ನನ್ನದು ಮೊದಲಾಗಬೇಕು. ಈ ಥರದೊಂದು ಸೆಲ್ಫಿಶ್ ಮೋಟಿವ್ ಇದು ಇನ್ನೊಂದು ಕಾರಣ. ಅದರಲ್ಲಿ ನಾವು ಭ್ರಷ್ಟಾಚಾರಿಗಳಾಗ್ತೇವೆ. ಆಮೇಲೆ ನಮಗೆ ಇದೆಲ್ಲ ರೂಲ್ಸು ಸಿಸ್ಟಮ್ ಯಾವುದು ಸಹ ನಾಗರಿಕರದ್ದು ಯಾವುದು ಬೇಡ. ಮತ್ತು ಈ ದಿನ ನಾನು ಎಷ್ಟು ರೂಲ್ಸ್ ಫ್ಲೌಟ್ ಮಾಡಿದೆ ಅದು ದೊಡ್ಡದು. ಮತ್ತೆ ಈಗ ನಾವು 1972 ಅಲ್ಲಿ ನ್ಯಾಷನಲ್ ಪೊಲೀಸ್ ಕಮಿಷನ್ ಜಸ್ಟಿಸ್ ಧರ್ಮವೀರ್ ಅವರು ಸಾಕಷ್ಟು ರೆಕಮೆಂಡೇಶನ್ ಅನ್ನು ಕೊಟ್ಟರು. ಅದು ಆಲ್ಮೋಸ್ಟ್ 80% ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ, ಅದು ಬೇರೆ ವಿಚಾರ. ಆ ನಂತರ 1981 ಕೂಡ ರೆಫ್ಯೂಸ್ ಟು ಟೇಬಲ್ ಇಟ್ ಇನ್ ದಿ ಪಾರ್ಲಿಮೆಂಟ್. ಆ ನಂತರ ನಮ್ಮ ಹಿಂದಿನ DG ಪ್ರಕಾಶ್ ಸಿಂಗ್ ಅವರು 1996ನಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ನಂತರ 2006ರಂದು ಡೈರೆಕ್ಷನ್ಸ್ ಕೊಟ್ಟಿತ್ತು ರಾಜ್ಯ ಸರ್ಕಾರಗಳಿಗೆ. ಅಂದರೆ ಯು ಸೆಟಪ್ ಸ್ಟೇಟ್ ಸೆಕ್ಯೂರಿಟಿ ಕಮಿಷನ್, ಮತ್ತು ಪಾರದರ್ಶಕ ಇರಬೇಕು, DGP ಅಪಾಯಿಂಟ್ಮೆಂಟ್ ಇರ್ಬೋದು, ಪೊಲೀಸ್ ಅಪಾಯಿಂಟ್ಮೆಂಟ್ ಬೋರ್ಡು ನೇಮಕ ಮಾಡಬೇಕು ಇಂಥ, ಮತ್ತು ಈ ಲಾ ಆ್ಯಂಡ್ ಆರ್ಡರ್ ಮತ್ತು ಈ ಪ್ರೋಬ್ ಸಪ್ರೇಟ್ ಮಾಡಬೇಕು, ಇಂಥದ್ದು ಹಲವಾರು ರೆಕಮೆಂಡೇಶನ್ಸ್ ಅನ್ನು ಕೊಟ್ಟಿದೆ. ಆದರೆ ಇವತ್ತು ಇನ್ಫ್ಯಾಕ್ಟ್ 2005ಅಲ್ಲಿ ಸೋಲಿ ಸೊರಬ್ಜಿ ಅವರೇ ಸಾಕಷ್ಟು ಹೇಳಿದ್ದಾರೆ, ಆ ಪೊಲೀಸ್ ಆ್ಯಕ್ಟನ್ನು 1861 ಪೊಲೀಸ್ ಆ್ಯಕ್ಟನ್ನು ಅಮೆಂಡ್ ಮಾಡಬೇಕು ಎಂಬ ಮಾತನ್ನು ಹೇಳಿದ್ದಾರೆ. ಆದರೆ ಇವತ್ತಿನ ತನಕ ಯಾವುದೇ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಆಗಲಿಲ್ಲ. ನಿನ್ನೆ ಕೂಡ JS ವರ್ಮಾ ಅವರು, ತಾವು ಕೂಡ ನೋಡಿದ್ದೀರಿ JS ವರ್ಮಾ ಅವರ, ಇದು ಒಂದು ನನ್ನ ಲೆಕ್ಕದಲ್ಲಿ ಇದೊಂಥರ ಹಿಪೋಕ್ರಸಿ ನಮ್ಮ ಹತ್ರ ಉಂಟು. ಎಲ್ಲದಕ್ಕೆ ಏನೋ ಒಂದು ವಿಷಯ ಆಯಿತು ಹೇಳಿದರೆ ಒಂದು ಪ್ಯಾನಲ್, ಒಂದು ಕಮಿಟಿ, ಆ ಕಮಿಟಿದು ರೆಕಮೆಂಡೇಶನ್ ಯಾರಿಗೂ ಬೈಂಡಿಂಗ್ಸ್ ಅಲ್ಲ. ಅವರದ್ದು ಹೇಳ್ತಾರೆ, ಅದ ಮೇಲೆ ಕೂತವರು ಓಟ ಹಾಕುವವರು ಅವರು ಸಹ ಅವರ ಎಣಿಸ್ತಾರೆ ನನಗೆ ತಾಗ್ತದ ಅಂತ. ಅಂದರೆ ಅಂಥವರೇ ನಾವು ಸೆಲೆಕ್ಟ್ ಮಾಡಿ. ಕಾರಣ ಯಾರು? ನಾವು ವಿ ದ ಸಿಟಿಜನ್ಸ್. ನಾವು ತಪ್ಪುದೇನರನ್ನು ಅಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಳಿಸಿದೆ. So do you feel that our Representation of People's Act 1956 that also has to be amended? ಅದು ಒಂದು ಜೋಕ್. ಅದು ಅದರಲ್ಲಿ ಇದ್ದ ಲೂಪ್ ಹೋಲ್ಸ್ ಒಂದು 2-3 ವರ್ಷದ ಮುಂಚೆ ಮೊಯ್ಲಿಯವರ ಟೈಮಲ್ಲಿ ತುಂಬ ಎಲ್ಲ ನಾವು ಅದರ ವಿಷಯ ಡಿಸ್ಕಸ್ ಮಾಡಿದ್ದು. ತುಂಬ ವರ್ಕ್ಶಾಪ್ ನಡೀತು, ಡಿಸ್ಕಷನ್ ನಡೀತು, ನಾವೆಲ್ಲ ರೆಕಮೆಂಡೇಶನ್ ಕೊಟ್ಟಿದ್ದೇವೆ ಏನೆಲ್ಲ ಲೂಪ್ ಹೋಲ್ಸ್. ಆಮೇಲೆ ಅದು ಹೋಗ್ಲಿಲ್ಲ. ಒಳ್ಳೆ ಏಜ್ ಓಲ್ಡ್ ಲಾಸ್. ಅಂದರೆ ಈಗಿನವರು ನೋಡಿ, ಒಂದು ಅಂಡರ್ ವರ್ಲ್ಡ್ ಒಳಗಿದ್ದವನು ಅಂಡರ್ ಟ್ರಯಲ್, ಅವನಿಗೆ ಇಲೆಕ್ಷನ್ ಇದು ಮಾಡ್ಬೋದು, ಕಂಟೆಸ್ಟ್ ಮಾಡ್ಬೋದು, ಜೈಲಿಂದಲೇ ಕಂಟೆಸ್ಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಅವನಿಗೆ ವೋಟ್ ಹಾಕ್ಲಿಕ್ಕಿಲ್ಲ. ಇದು ನೋಡಿ ಕಾಂಟ್ರಡಿಕ್ಷನ್. ಇದಕ್ಕೆ ಮತ್ತೆ ಅವನ ಮೇಲೆ ಎಷ್ಟು ಸಹ ಇರ್ಬೋದು. ಅದೇ ಆ ಥರ ಇವನ್ ಎಲೆಕ್ಷನ್ ಕಮಿಷನ್ಗೆ ದೇ ಕ್ಯಾನ್ ರಿಜಿಸ್ಟರ್ ಎ ಪಾರ್ಟಿ ಬಟ್ ದೇ ಕ್ಯಾನಾಟ್ ಡಿರಿಜಿಸ್ಟರ್ ಎ ಪಾರ್ಟಿ. ಇಂಥ ಅನಾಮಲೀಸ್ ಉಂಟು. ಇದನ್ನು ಆಲೋಚನೆ ಮಾಡಲಿಕ್ಕೆ ಯಾರಿತಾ ಇರಲಿಲ್ಲ. ಯಾಕೆ ಹೇಳಿದರೆ ಅದರಲ್ಲಿ ಇರುವವರು ಅಂತವರು ಯಾರು ಪಾರ್ಲಿಮೆಂಟ್ಗೆ ಎಲೆಕ್ಟ್ ಆಗಿ ಹೋಗ್ತಾರೆ, ಅವರು ಅಂತ ಒಂದು ಕಳಪೆ ಮನುಷ್ಯರನ್ನು ನಾವು ಯಾಕೆ ಆಯ್ಕೆ ಮಾಡಬೇಕು? 156 are criminals. There are about so many sectors rape charges. ಹಾಗಾಗಿ ಆಮೇಲೆ ಅವರು ಏನು ಮಾಡಲಿಲ್ಲ ಅಂತ ದೂರಬಾರ್ದು ನಾವು. ಕಾರಣ ನಾವೇ ವಿ ದ ಸಿಟಿಜನ್ಸ್ ಅಂತ ಉಂಟಲ್ಲ, ವಿ ಇಲ್ಲ ಐ ಅಂತ. ನಾವು ಯಾವಾಗ ವಿ ಅಂತ ಹೇಳಿ ಎಲ್ಲ ಎಂಥದ್ದು ನಮ್ಮ ಶಕ್ತಿ ತೋರಿಸ್ತೇವೆ, ಯುನಿಟಿ ಶಕ್ತಿ, ಅಲ್ಲಿ ಒಳ್ಳೆ ದೇಶ ಕಟ್ಬೋದು. ಅದೇ ಡೆಮೋಕ್ರಸಿ ಇಸ್ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಎಲ್ಲ ಉಂಟಲ್ಲ. ಮತ್ತೆ ಈಕ್ವಾಲಿಟಿ ಹೇಳ್ತೇವೆ. ಇದೆಂತ ಈಕ್ವಾಲಿಟಿ? ಹೆಣ್ಣು ಗಂಡು ಹೇಳಿದ ಇದು ಒಂದು ಅವಿಭಾಜ್ಯ ಅಂಗ ಅಲ್ಲ ಇದು, ಹೆಣ್ಣು ಮತ್ತು ಗಂಡು. ಅದರಲ್ಲಿ ಹೇಗೆ ನೀವು ಒಂದು ಕಾಯಿನಲ್ಲಿ ಹಿಂದೂ ಬೆಳನಲ್ಲಿ ಹಿಂದೂ ಮುಂದು ಬೇಕು ಹೇಳಿದ್ರೆ ಆಗ್ತದ? ಹೀಗಾಗಿದೆ ನಮ್ಮ, ಅಂದ್ರೆ ನಮ್ಮ ಮೈಂಡ್ ಸೆಟ್ ಉಂಟಲ್ಲ, ಒಂದು ಸೈಡ್ ಸರಿ ಇಲ್ಲ ಅಂತ ಹೇಳ್ಬೋದಾ? ಇದು ಎರಡು ಒಟ್ಟಿಗೆ ಹೋದ್ರೆ ಕಾಲಚಕ್ರ ಅಲ್ಲ. ಈಗ ನೋಡಿ ಮೇಡಮ್, ಈಗ ಇವರು ಮೊನ್ನೆ ಹೇಳಿದ್ರು ಗವರ್ಮೆಂಟ್ನವರು, ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಸ್ಥಾಪನೆ ಮಾಡಿದ್ದೇವೆ ಅಂತ. ಇವತ್ತು ಜನವರಿ 24 ಆಯಿತು. ಇವತ್ತು ಡೆಲ್ಲಿ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಇನ್ನೂ ಕೂಡ ಬಂದಿಲ್ಲ. ನಾನು ಹೇಳ್ತೇನೆ, ಈ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟು ಅಂತ ಹೇಳ್ತಾರಲ್ಲ, ಇದು ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಫಾಸ್ಟ್ ಇದೆ ಅಂತ. ಈಗ ನಮ್ಮಲ್ಲಿ ಹಲವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಉಂಟು, ಫಾಸ್ಟ್ ಹೋಗೋದೇ ಇಲ್ಲ, ಅದು ಸ್ಲೋ ಈ ಗಾಡಿ. ಯಾಕೆ ಹೇಳಿದರೆ ನೋಡಿ, ಒಂದು ವಿಷಯ,
ಒಂದು ಕೇಸ್ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ 90 ದಿವಸ ಅವಕಾಶ ಉಂಟು, ಅವಧಿ ಇಷ್ಟು ಉಂಟು ಪೊಲೀಸ್ನವರಿಗೆ. ಅದರ ಒಳಗೆ ಅವರು ಚಾರ್ಜ್ ಶೀಟ್ ಹಾಕ್ಬೋದು. ಅಷ್ಟರಲ್ಲಿ ಹಾಕದಿದ್ರೆ ಅವನಿಗೆ ಬೇಲ್ ಆಗ್ತದೆ. 90th ಡೇ ಅವನಿಗೆ ಬೈ ಡಿಫಾಲ್ಟ್ ಅಂತ ಆಗ್ತದೆ. ಈಗ 90 ಡೇ ಚಾರ್ಜ್ ಶೀಟ್ ಹಾಕಿದರೆ ಆಮೇಲೆ ಅದನ್ನು ಕಾಗ್ನಿಸೆನ್ಸ್ ಕೋರ್ಟ್ ತಗೊಳ್ತದೆ. ಆಮೇಲೆ ಒಂದು ಎಲ್ಲರಿಗೆ ರೆಪ್ರೆಸೆಂಟ್ ಮಾಡುವ ಅಡ್ವೊಕೇಟ್ಸ್ ಬರ್ತಾರೆ. ಆಮೇಲೆ ಒಂದು ಪ್ರಾಸಿಕ್ಯೂಟರ್ ಬರ್ತಾರೆ. ಆಮೇಲೆ ಸ್ವಲ್ಪ ನಮಗೆ ಪ್ರೀ ಟ್ರಯಲ್ ಫಾರ್ಮ್ಯಾಲಿಟೀಸ್ ಅಂತ ಹೇಳ್ತೇವೆ, ಅದೆಲ್ಲ ಮಾಡಿಕೊಳ್ಬೇಕಾಗ್ತದೆ. ಡಾಕ್ಯುಮೆಂಟ್ಸ್ ಕೊಡೋದು, ಆರ್ಟಿಕಲ್ಸ್ ಕೊಡೋದು, ಯಾವುದೆಲ್ಲ ಪ್ರೂಫ್ ಉಂಟು ಅದೆಲ್ಲ ಪ್ರಾಸಿಕ್ಯೂಟರ್ ಕೊಡ್ತಾರೆ. ಆಮೇಲೆ ಚಾರ್ಜ್ ಫ್ರೇಮ್ ಆಗ್ತದೆ, ಎಲ್ಲ ಆಗ್ತದೆ. ಆಮೇಲೆ ವಿಟ್ನೆಸ್ ಬರ್ತಾರೆ. ವಿಟ್ನೆಸ್ ಬಂದು ಮೊದಲೇ ವಿಟ್ನೆಸ್ ಹಾಸ್ಟೆಲ್ ಆಗ್ತಾರೆ. ಏನು ಮಾಡ್ತೀರಾ? ಏನು ಮಾಡ್ತೀರಿ? ವಿಕ್ಟಿಮ್ ಗರ್ಲೇ ಹಾಸ್ಟೆಲ್ ಆಗ್ತಾರೆ. ಹಾಗಾದ್ರೆ ಫಾಸ್ಟ್ ಟ್ರ್ಯಾಕ್ ಮಾಡಿ ಏನು ಪ್ರಯೋಜನ? ಸ್ಲೋ ಟ್ರ್ಯಾಕ್ ಮಾಡಿ ಒಂದಿದೆ. ಯಾವಾಗ ವಿಕ್ಟಿಮ್ ಸಪೋರ್ಟ್ ಮಾಡೋದಿಲ್ವಾ, ಅದರಲ್ಲಿ ಪ್ರಾಸಿಕ್ಯೂಟರೇ ಆಗಲಿ ಯಾರೋ ಆಗಲಿ ಅವ್ರ ಹತ್ರ ಮ್ಯಾಜಿಕ್ ವಾಂಡ್ ಇಲ್ಲ, ಎಲ್ಲ ಹೋಯ್ತು. ಮತ್ತೆ ಆಮೇಲೆ ಜನ ಎಲ್ಲ ಬೊಬೆ ಹಾಕ್ತಾರೆ, ಯಾಕೆ ಬಿಟ್ಟು ಹೋಯ್ತು ಅಂತ. ಒಳಗಿನ ಕತೆ ಯಾರಿಗೂ ಗೊತ್ತಿಲ್ಲ. ಇಂಥದ್ದಾಗುದು ಕೋರ್ಟಲ್ಲಿ. ಸಪೋರ್ಟ್ ಮಾಡಿದ್ರೆ ಕ್ರಾಸ್ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಇನ್ನೊಂದು ವಿಟ್ನೆಸ್ ಆಗ್ತದೆ. ಹಾಗೆ ಕೆಲವೊಂದು ವಿಟ್ನೆಸ್ ಸಿಗ್ತದೆ. ಕೆಲವೊಂದು ದೊಡ್ಡ ದೊಡ್ಡ ಕೇಸಲ್ಲಿ 200-300 ವಿಟ್ನೆಸ್ ಇರ್ತಾರೆ. ಅದೆಲ್ಲ ಮುಗಿಯುವಾಗ ಫಾಸ್ಟ್ ಟ್ರ್ಯಾಕ್ ಸ್ಲೋ ಟ್ರ್ಯಾಕ್ ಆಗಿದೆ. ಅಂದ್ರೆ ವಕೀಲರು ಬರೋದೇ ಇರ್ಬೋದು. ಇಂಥದ್ದೆಲ್ಲ ಸಿಚುವೇಶನ್. ಬಟ್ ವಿಪರ್ಯಾಸ ಅಂದ್ರೆ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ದೇ ಡೋಂಟ್ ಹ್ಯಾವ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್. ಅಲ್ಲಿ ಖಾಲಿ ಆರ್ಗ್ಯುಮೆಂಟ್ಸ್ ಅಲ್ಲ. ಈ ಟ್ರಯಲ್ ಕೋರ್ಟಲ್ಲಿ ಆಕ್ಚುಲಿ ಮನುಷ್ಯರು ಬಂದು ಆ ಜಡ್ಜಿಗೆ ಎಲ್ಲ ನೋಡಿಕ್ ಸಿಗ್ತದೆ. ಡಿಮೀನರ್ ಇರುತ್ತೆ. ಆ ವಿಟ್ನೆಸ್ ಯಾವ ಥರ ಮಾತಾಡ್ತಾನೆ, ಸುಳ್ಳು ಮಾತಾಡ್ತಾನ, ಸತ್ಯ ಮಾತಾಡ್ತಾನ, ಅದು ಸಹ ನಮಗೆ ಗೊತ್ತಾಗ್ತದೆ ಅಲ್ಲಿ. ಆಮೇಲೆ ನಾವು ಆರ್ಗ್ಯೂ ಮಾಡ್ತೇವೆ ಎಲ್ಲ ಮಸಾಲ ಬಂದ ನಂತರ. ಇವನನ್ನು ನಂಬಬೇಕು ನಾವು, ಇವನು ಯಾಕೆ ಸುಳ್ಳು ಹೇಳ್ತಾನೆ, ಇಲ್ಲ ಇವನು ಒಳ್ಳೆ ವಿಟ್ನೆಸ್. ಕೆಲವೊಮ್ಮೆ ಸುಳ್ಳು ವಿಟ್ನೆಸ್ಸೇ ಇರ್ತಾರೆ ಅದರಲ್ಲಿ. ಅಲ್ಲ, ಮತ್ತೆ ಕೆಲವೊಮ್ಮೆ ಮೇಡಮ್ ಈಗ ಲೋವರ್ ಕೋರ್ಟ್ಸ್ ನಲ್ಲಿ ಕನ್ವಿಕ್ಷನ್ ಆದ್ರೆ ಮತ್ತೆ ಪುನಃ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಅದು ಎಲ್ಲ ಉಂಟಲ್ಲ ನಮ್ಮ ಕಾನೂನಲ್ಲಿ. ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಡೆತ್ ಪೆನಾಲ್ಟಿ ಆದ್ರೆ ಇನ್ನೊಂದು ಉಂಟಲ್ಲ. ಇದು ಈಗ ಅದು ಕಾನೂನನ್ನು ನಾವು ಅಪ್ಸೆಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ನಾವು ಮರ್ಯಾದೆ ಕೊಟ್ಟೇ ಎಲ್ಲ ಮಾಡ್ತೇವೆ. ಕೋರ್ಟ್ ಪ್ರೊಸೀಜರ್ಸ್ ಯಾಕೆ ಫಾಸ್ಟ್ ಮಾಡಬಾರ್ದು ಅಂತ. ಫಾಸ್ಟ್ ಯಾಕೆ ಆಗುದಿಲ್ಲ ಹೇಳಿದ್ರೆ, ಒಂದು ವೇಳೆ ಒಂದು ಬೇಲ್ ಆಯ್ತು ಅಂತ ಎಣಿಸಿ ಆರೋಪಿಗೆ, ಆಮೇಲೆ ಅವನಿಗೆ ಟ್ರಯಲ್ ನಡೆಸಲಿಕ್ಕೆ ಮನಸ್ಸಿಲ್ಲ, ಅದು ಏನಾದರೂ ಡಿಲೇ ಆಗ್ತದೆ. ನಾವೇ ಹೇಳೋದು ಫಾಸ್ಟ್ ಟ್ರ್ಯಾಕ್, ಆ್ಯಕ್ಚುಲಿ ಅವರಿಗೆ ಮನಸ್ಸಿಲ್ಲ, ಯಾರು ವಿಕ್ಟಿಮಿಗೆ. ಕೆಲವು ಸಮಯ ಈ ವಿಕ್ಟಿಮಿಗೂ ಸಹ ನಾವು ನನ್ನ ಅನುಭವದಲ್ಲಿ ಒಂದು 4 ವರ್ಷ ಹೋದ ನಂತರ ಯಾವ ಹುಡುಗಿಗೆ ಮದುವೆ ಆಗ್ತದೆ. ಆಮೇಲೆ ಅವಳು ಬಂದು ಹೇಳ್ತಾಳೆ ನಮಗೆ, ತಂದೆ ಬಂದು ಹೇಳ್ತಾನೆ ನನ್ನ ಹುಡುಗಿಗೆ ಹೇಳಿಕ್ಕಿಲ್ಲ. ಆಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ರಂಪ ಆಗಿದೆ, ಊರೆಲ್ಲ ಸುದ್ದಿ ಆಗಿದೆ. ಈಗ ಅವಳು ಬರುವುದಿಲ್ಲ. ನಾನು ಹೇಳಿ ಆ ಹುಡುಗಿಯನ್ನು ಕರ್ಕೊಂಡು ಬನ್ನಿ, ಅವಳು ಏನು ಹೇಳ್ತಾಳೆ ನೋಡುವ, ನಿಮ್ಮದಿರಲಿ. ಆ ಹುಡುಗಿ ಬಂದು ಹೇಳಿ ನನಗೆ ಹೇಳಲಿಕ್ಕಿಲ್ಲ, ಯಾಕೆಂದರೆ ನನ್ನ ಮದುವೆ ಆಗಿದೆ, ಮಕ್ಕಳಾಗಿದೆ. ಆಗ ನಾವು ಆಲೋಚನೆ ಮಾಡಬೇಕಾಗ್ತದೆ. ಯಾಕೆ ಹೇಳಿದರೆ ಅವಳ ಒಂದು ಜೀವನ ಹಾಳು ಮಾಡ್ತೇವೆ ನಾವು, ಅವಳನ್ನು ಬಾಕ್ಸಲ್ಲಿ ಹಾಕಿ. ಇನ್ನೊಮ್ಮೆ ಅವಳಿಗೆ ರೇಪ್ ಕೋರ್ಟಲ್ಲಿ ಆಗ್ತದೆ. ಈ ಥರದ್ದು ಒಂದು ಅವಹೇಳನ ಮಾಡ್ತಾರೆ, ಅದು ಹೇಳಿ ಪ್ರಯೋಜನ ಇಲ್ಲ ಕ್ರಾಸ್ ಎಕ್ಸಾಮಿನೇಷನಲ್ಲಿ. ಆಗ ಕೆಲವೊಮ್ಮೆ ನಾವು ಒಂದು ಮಾಕ್ ಟ್ರಯಲ್ ಮಾಡಬೇಕಾಗ್ತದೆ. ಆ ಹುಡುಗಿಯ ಒಂದು ಲೈಫ್ ಅದರ ಆಲೋಚನೆ ಮಾಡಿ. ಹುಡುಗಿಗೆ ಮನಸ್ಸಿಲ್ಲ ಅಂದರೆ ಹಾಸ್ಟೈಲ್ ಆಗ್ತಾಳೆ ಅವಳು. ಹಾಗಾದರೆ ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟು, ಅವರೇ ಮದುವೆ ಆಗಿ ಬರ್ತಾರೆ. ಆಗಂತೂ ನಮ್ಮ ಸಿಚುವೇಶನ್ ತುಂಬ ಕೆಲವೊಮ್ಮೆ ಹುಡುಗಿ ಸಹ ಇಲ್ಲ, ಹುಡುಗ ಸಹ ಇಲ್ಲ, ಸಿಕ್ಕುದೇ ಇಲ್ಲ, ನಾಪತ್ತೆ. ವೀಕ್ಷಕರೇ, ಈಗ ಚಿಕ್ಕದೊಂದು ಬ್ರೇಕ್ ನಂತರ ಸುದ್ದಿಯೊಂದು ಕಾರ್ಯಕ್ರಮ ಮುಂದುವರಿಯುತ್ತದೆ.